ಹಲೋ ಎವ್ರಿವನ್, ನಾನು ಸಂತು ಹರ್ದವ್ರು. ನಿಮ್ಮೆಲ್ಲರಿಗೂ ಕೂಡ ಈ ಕಮಲಾಕರ್ ಭಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಗೊತ್ತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಟಿ ವಿಗಳಲ್ಲಿ ಬೆಳಗ್ಗೆ ಬಂದು ಜ್ಯೋತಿಷ್ಯ ಹೇಳ್ತಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಒಂದು ಹೆಣ್ಣಿನ ಸವಾಸ ಮಾಡಿ ಇವತ್ತು ಒಂದು ಅಂದರೆ ಅನೈತಿಕ ಸಂಬಂಧದಿಂದಾಗಿ ತನ್ನ ಮಾನ ಮರ್ಯಾದೆ ಎಲ್ಲವನ್ನು ಹರಾಜು ಮಾಡಿಕೊಂಡು ಇವತ್ತು ಜೈಲು ಸೇರುವಂಥ ಸ್ಥಿತಿಗೆ ತನ್ನ ಜೀವನವನ್ನು ತಂದುಕೊಂಡಿಟ್ಕೊಂಡಿದ್ದಾನೆ. ಅಷ್ಟಕ್ಕೂ ಆತ ಮಾಡಿದಾದರೂ ಏನು, ಇವತ್ತು ವೈರಲ್ ಆಗ್ತಿರೋಂತಹ ಆ ಫೋಟೋದ ಹಿನ್ನೆಲೆ ಆದರೂ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಕಮಲಾಕರ್ ಭಟ್ ಅಂತ ಇದ್ದಾನಲ್ಲ, ಈತ ಒಬ್ಬ ಟಿ ವಿಯಲ್ಲಿ ಒಂದು ಜ್ಯೋತಿಷ್ಯವನ್ನು ಹೇಳ್ತಾ ಇರ್ತಾನೆ. ಬ್ರಾಹ್ಮಣ ಕುಟುಂಬದಿಂದ ಬಂದವನು, ಹಾಗಾಗಿ ಜ್ಯೋತಿಷ್ಯವನ್ನು ತನ್ನ ಜೀವನದ ವೃತ್ತಿಯಾಗಿ ಮಾಡ್ಕೊಂಡಿರ್ತಾರೆ. ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಎಂಬ ಗ್ರಾಮದವನು. ತಂದೆ ವೆಂಕಟರಮಣ ಹೆಗಡೆ, ತಾಯಿ ಜಯಲಕ್ಷ್ಮಿ ಹೆಗಡೆ. ಮೂಲತಃ ಬ್ರಾಹ್ಮಣ ಕುಟುಂಬದವರು. 4 ಜನ ಮಕ್ಕಳು ಇರ್ತಾರೆ. ಅವರೆಲ್ಲರಿಗೂ ಕೂಡ ಆಗಿನ ಕಾಲದಲ್ಲಿ ಸಾಕಷ್ಟು ಬಡತನ ಇದ್ದಿದ್ದರಿಂದ ತುಂಬಾ ಓದಬೇಕನ್ನುವಂಥ ಆಸೆ ಇದ್ದರೂ ಕೂಡ ಆತನಿಗೆ ಓದೋದಕ್ಕೆ ಆಗಿರಲ್ಲ. ಅದೇ ಕಾರಣಕ್ಕೆ ಅದನ್ನು ಈ ಜ್ಯೋತಿಷ್ಯವನ್ನೇ ವೃತ್ತಿಯಾಗಿ ಮಾಡಿಕೊಂಡು ಈ ಟಿ ವಿಗಳಲ್ಲಿ ಅಥವಾ ಯಾವುದಾದ್ರು ಒಂದು ಪ್ರೋಗ್ರಾಮ್ಗಳಿಗೆ ಹೋಗಿ ಈ ಜ್ಯೋತಿಷ್ಯ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಈ ಹಸಿದವರಿಗೆ ಅನ್ನ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಸಾಕಷ್ಟು ಜನರಿಗೆ ತನ್ನದೇ ಅಂತ ವ್ಯಾನನ್ನು ಮಾಡಿಕೊಂಡು ಅನಾಥಾಶ್ರಮಕ್ಕೆ, ಅಷ್ಟೇ ಅಲ್ಲದೆ ಬೇರೆ ಕಡೆ ಈ ಹಸಿದವರಿಗೆ ಅನ್ನ ನೀಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಿರ್ತಾನೆ. ಇಂತಹ ಒಬ್ಬ ವ್ಯಕ್ತಿ ಈಗ ಒಬ್ಬ ಸುಚಿತ್ರಾ ಎಂಬಂಥ ಒಂದು ಹುಡುಗಿಯ ಸವಾಸ ಮಾಡಿ, ಅಂದರೆ ಮದುವೆಯಾಗಿ ಸುಮಾರು ಒಂದು 20 ವರ್ಷ ಆಗಿ ಆಕೆಗೆ 2 ಹೆಣ್ಣು ಮಕ್ಕಳು ಇದ್ದರೂ ಕೂಡ ತಮ್ಮ ತೃಷೆಗಾಗಿ ಬಳಸ್ಕೊಳ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ಆ ಗಂಡನನ್ನು ಬಿಟ್ಟು ಇವರ ಜೊತೆ ಬರುವಂತೆ ಪ್ರೇರೇಪಿಸಿ ಸುಮಾರು ಟೈಮಿಂದ ಇಬ್ಬರು ಕೂಡ ಒಟ್ಟಿಗೆ ಇರ್ತಾರೆ. ಇದರಿಂದಾಗಿ ಇವತ್ತು ಒಬ್ಬನ ಪ್ರಾಣವನ್ನೇ ಹೋಗಿದೆ. ಅಷ್ಟಕ್ಕೂ ಹೋಗಿದ್ದಾದರೂ ಆ ಪ್ರಾಣ ಯಾರ್ದು ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋದರೆ ಇಲ್ಲಾಗಿರ್ತಕ್ಕಂತಹ ಇನ್ಸಿಡೆಂಟ್ ಏನು ಅಂತ ನೋಡ್ತಾ ಹೋಗೋದಾದರೆ, ಮೊದಲಿಗೆ ಇಲ್ಲಿ ಸುಚಿತ್ರಾ ಅಂದರೆ ಆಕೆಯ ವಯಸ್ಸು ಎಷ್ಟು ಅನ್ನೋದ್ರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ. ಆದರೆ ಆಕೆಗೆ 2 ಹೆಣ್ಣು ಮಕ್ಕಳಿದ್ರು ಅನ್ನೋದ್ರ ಬಗ್ಗೆ ಇತ್ತು. ಅಷ್ಟೇ ಅಲ್ಲದೆ ಏನಂದರೆ ಈ ಸುಚಿತ್ರಾ ಅನ್ನುವಂಥವಳು ಹೇಗೋ ಈ ಕಮಲಾಕರ್ ಭಟ್ ಅವರಿಗೆ ಸ್ವಲ್ಪ ಹತ್ತಿರ ಆಗ್ತಾರೆ. ಅಂದರೆ ಎಲ್ಲೋ ಒಂದು ಸತಿ ಪರಿಚಯ ಆದಂಥ ಟೈಮ್ನಲ್ಲಿ ಆ ನಂತರ ಇವರಿಬ್ಬರ ನಡುವೆ ಒಂದು ಸ್ವಲ್ಪ ಕನೆಕ್ಷನ್ ಸ್ವಲ್ಪ ಜಾಸ್ತಿ ಆಗಿ ಅದು ಅನೈತಿಕ ಸಂಬಂಧಕ್ಕೆ ಹೋಗುತ್ತೆ. ಆನಂತರ ಸುಚಿತ್ರಾ ತನ್ನ ಗಂಡ ಆದಂತಹ ಮಹೇಶ್ ಅನ್ನೋವಂಥವನ್ನ ಬಿಟ್ಟು ಅಂದರೆ ಅವರಿಗೆ ಡಿವೋರ್ಸನ್ನು ಕೊಟ್ಟು, ಡಿವೋರ್ಸ್ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಆದರೆ ಅವರಿಬ್ಬರ ನಡುವೆ ಏನೋ ಸಂಬಂಧ ಸರಿ ಇಲ್ಲದ ಕಾರಣ ಆತನನ್ನು ಬಿಟ್ಟು ಅವಳು ಸೀದಾ ಏನು ಮಾಡ್ತಾಳೆ ಅಂದರೆ ಶಿವಮೊಗ್ಗದಲ್ಲಿರ್ತಕ್ಕಂತಹ ಕಮಲಾಕರ್ ಭಟ್ ಹತ್ರ ಬರ್ತಾಳೆ. ಬಂದು ಅಲ್ಲಿ ಆಶ್ರಯ ಪಡೆಯುವಂಥ ನೆಪದಲ್ಲಿ ಅವರಿಬ್ಬರು ಕೂಡ ಒಟ್ಟಿಗಿರ್ತಾರೆ. ಅಂದರೆ ಇವರಿಬ್ಬರು ಕೂಡ ಅನೈತಿಕ ಸಂಬಂಧದಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಆ ಸುಚಿತ್ರಾ ಅವರ ಮಗಳೇ ತನ್ನ ತಂದೆಗೆ ಮೆಸೇಜ್ ಮಾಡಿರ್ತಾಳೆ. ಆ ವಿಚಾರದಿಂದಾಗೆ ಈ ವಿಚಾರ ಎಲ್ಲವೂ ಕೂಡ ಹೊರಬರ್ತಾ ಹೋಗುತ್ತೆ. ಅಂದರೆ ಇವರಿಬ್ಬರು ಕೂಡ ಅನೈತಿಕ ಸಂಬಂಧದಲ್ಲಿದ್ದಾರೆ ಅನ್ನೋದು ಆಗ ಈ ಮಹೇಶ್ ಅವರಿಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ, ಮೊದಲಿಗೆ ಶಿವಮೊಗ್ಗಕ್ಕೆ ಬಂದಂಥ ಟೈಮಲ್ಲಿ ಈ ಸುಚಿತ್ರಾ ಏನು ಮಾಡ್ತಾಳೆ ಅಂದರೆ ತನ್ನಿಬ್ಬರು ಮಕ್ಕಳನ್ನು ಬೇರೆ ರೂಮಲ್ಲಿ ಮನಸ್ತಾ ಇರ್ತಾಳೆ. ಆ ಟೈಮಲ್ಲಿ ಸುಚಿತ್ರಾ ಮತ್ತು ಈ ಕಮಲಾಕರ್ ಭಟ್ ಅವರು ಇವರು ಒಂದು ರೂಮಲ್ಲಿ ಮನಗ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಈ ಸುಚಿತ್ರಾ ಮಕ್ಕಳಿಗೆ ತುಂಬಾ ಟಾರ್ಚರನ್ನು ಕೊಡ್ತಾ ಇರ್ತಾಳೆ. ಅದು ಮಾಡಬೇಡ, ಇದು ಮಾಡಬೇಡ, ಹಾಗೆ ಹೀಗೆ ಅನ್ನುವಂಥ ಮಾತಲ್ಲೇ ತುಂಬಾ ಬೈತಾ ಇರ್ತಾಳೆ. ಅಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇರ್ತಾರೆ. ಇದೇ ಟೈಮ್ನಲ್ಲಿ ಇದನ್ನೆಲ್ಲವನ್ನು ನೋಡಿದಂತಹ ಆ 2 ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ತನ್ನ ತಂದೆಗೆ ಮೆಸೇಜ್ ಮಾಡ್ತಾರೆ. ಅಂದರೆ ಮಹೇಶ್ಗೆ ಮೆಸೇಜ್ ಮಾಡಿ ಒಂದು ಮೆಸೇಜ್ ಹಾಕ್ತಾರೆ. ಏನಂತ ಅಂದರೆ, ಅಪ್ಪ ನಾವು ಬೇರೆ ರೂಮ್ನಲ್ಲಿದ್ದೀವಿ, ಅಮ್ಮನೇ ಗುರೂಜಿ ಜೊತೆ ಇದ್ದಾರೆ, ಅಷ್ಟೇ ಅಲ್ಲದೆ ನಮ್ಮನ್ನು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ಮಹೇಶ್ಗೆ ಮೆಸೇಜ್ ಕೊಡ್ತಾರೆ. ಆ ತಕ್ಷಣ ಏನು ಮಾಡಿಬಿಡ್ತಾರೆ ಅಂದರೆ ಈ ಮಹೇಶ್ ಒಂದು ಐಡಿಯಾ ಮಾಡ್ತಾರೆ. ಏನಂದರೆ ನನ್ನ ಮಕ್ಕಳನ್ನು ಅಲ್ಲಿಂದ ಕರ್ಸ್ಕೊಡೋಣ ಅಂತ ಹೇಳ್ಕೊಂಡು ನೀನು ಸೀದಾ ಈ ಸಿದ್ದಾಪುರಕ್ಕೆ ಬಂದುಬಿಡು ಅಂತ ಹೇಳ್ಕೊಂಡು ಮಹೇಶು ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಹೇಳಿದಂಥ ಟೈಮಲ್ಲಿ ಮಗಳು ಸೀದಾ ಏನು ಮಾಡ್ತಾಳೆ ಅಂದರೆ ಅಲ್ಲಿ ಸಿದ್ದಾಪುರಕ್ಕೆ ಬರ್ತಾರೆ. ಬಂದಂಥ ಟೈಮಲ್ಲಿ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟನ್ನು ಕೊಟ್ಟಾದ ತಕ್ಷಣ ಏನಾಗುತ್ತೆ ಅಂದರೆ, ಹೀಗೆ ಸಂಜೆ 9:30 ಅಷ್ಟೊತ್ತ ಟೈಮ್ನಲ್ಲಿ 4 ಜನ ಈ ದುಷ್ಕರ್ಮಿಗಳು ಅಂದರೆ ಅಪರಿಚಿತ ವ್ಯಕ್ತಿಗಳು ಮನೆಗೆ ನುಗ್ತಾರೆ. ನುಗ್ಗಿದಂಥ ಟೈಮ್ನಲ್ಲಿ ಮಹೇಶು, ಅಷ್ಟೇ ಅಲ್ಲದೆ ಅಲ್ಲೇ ಜೊತೆಗಿದ್ದಂತಹ ಕುಮಾರು, ಅಷ್ಟೇ ಅಲ್ಲದೆ ಮಹೇಶ್ ಅವರ ತಮ್ಮ ಆಗಿರ್ತಕ್ಕಂತಹ ವಸಂತ್ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಟೈಮ್ನಲ್ಲಿ ವಸಂತ್ ಅವ್ರನ್ನ ಸಾಕಷ್ಟು ಚಾಕುವಿಂದ ಇರಿದಿಂದ ವಸಂತು ಈ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಟೈಮ್ನಲ್ಲಿ ಅಲ್ಲೇ ಸಾವನ್ನಪ್ಪಿಬಿಡ್ತಾರೆ. ಈ ರೀತಿ ಸಾವನ್ನಪ್ಪಿದ ತಕ್ಷಣ ಈ ಕೇಸು ದೊಡ್ಡ ಮಟ್ಟದಕ್ಕೆ ಹೋಗ್ಬಿಡುತ್ತೆ. ಆಗ ಮಹೇಶ್ ಅವರ ಅತ್ತಿಗೆ ಬಂದು ಮತ್ತೆ ಕಂಪ್ಲೇಂಟನ್ನು ಕೊಡ್ತಾರೆ. ಈ ಟೈಮಲ್ಲಿ ಇದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಆಗ ಈ ಕಮಲಾಕರ್ ಭಟ್ ಅವರು ಇದರಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಮಲಾಕರ್ ಭಟ್ ಬೇಡದೇ ಇರೋದನ್ನು ಮಾಡ್ಕೊಂಡಿದ್ದಕ್ಕೆ, ಅಂದರೆ
ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿದ್ದಕ್ಕೆ ಇವತ್ತು ಜೈಲಿಗೆ ಹೋಗುವಂಥ ಸಿಚುವೇಶನ್ ಆಗಿದೆ. ಅಷ್ಟೇ ಅಲ್ಲದೆ ಇಷ್ಟು ವರ್ಷ ಕಷ್ಟಪಟ್ಟು ತನ್ನ ಹೆಸರನ್ನು ಮಾಡ್ಕೊಂಡಿದ್ದಂತಹ ಆ ಹೆಸರನ್ನು ಕೂಡ ಕೇವಲ ಒಂದು ಹೆಣ್ಣಿನ ಸಹವಾಸ ಮಾಡಿ ಇವತ್ತು ಅದೆಲ್ಲವನ್ನು ಕೂಡ ಕೇಳಿಸ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ಈಗ ಏನಾಗಿದೆ ಅಂದರೆ A1 ಆರೋಪಿಯಾಗಿ ಸುಚಿತ್ರಾ ಅವರನ್ನು ಒಂದು ಫೈಲ್ ಮಾಡಿದ್ದಾರೆ, ಅಂದರೆ ಕೇಸ್ ಫೈಲ್ ಆಗಿದೆಯಲ್ಲ, ಈ ಕೇಸ್ ಫೈಲಲ್ಲಿ A1 ಆಗಿ ಸುಚಿತ್ರಾ ಅವರನ್ನು ಮಾಡಿದ್ದಾರೆ, A2 ಆಗಿ ಲೋಕನಾಥ್ ಚೌಡಪ್ಪ, A3 ಆಗಿ ಅಪರಿಚಿತರು ಅಂದರೆ ಅಲ್ಲಿ ಬಂದಂತಹ ಕೆಲವೊಬ್ಬರನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ A4 ಆಗಿ ಕಮಲಾಕರ್ ಭಟ್ ಅವ್ರನ್ನ ಮಾಡಿದ್ದಾರೆ. ಈ ಕಮಲಾಕರ್ ಭಟ್ ಅವ್ರನ್ನ ಈ A3 ಅಂದರೆ A4ಅಲ್ಲಿ ಇಟ್ಟಿದ್ದಾರಲ್ಲ, ಅಂದರೆ ಈಗ A4ಅಲ್ಲಿದೆ, ಇದನ್ನು A1 ಆಗಿ ಕೂಡ ಮಾಡ್ಬೋದು, A2 ಆಗಿ ಕೂಡ ಮಾಡ್ಬೋದು. ಯಾಕಂದರೆ ಇವರೇ ಎಲ್ಲರನ್ನೂ ಕೂಡ ಪ್ರಮೋಟ್ ಮಾಡಿದ್ದಾರೆ ಅಥವಾ ಇವರೇ ಎಲ್ಲರನ್ನೂ ಕೂಡ ಹೋಗೋದಕ್ಕೆ ಹೇಳಿ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನೋದು ಎಲ್ಲೂ ಕೂಡ ಇನ್ನೂ ಗೊತ್ತಿಲ್ಲ. ಇದನ್ನು A1 A2 ಇದೆಯಲ್ಲ, ಇದನ್ನು ಚೇಂಜ್ ಮಾಡ್ಬೋದು. ಹೆಚ್ಚಾಗಿ ಕಮಲಾಕರ್ ಭಟ್ ಅವರು A1ಅಲ್ಲಿ A2ಅಲ್ಲೇ ಬರ್ಬೋದು. ಈಗ ಕೇಸ್ ಫೈಲ್ ಆದಂಥ ಟೈಮ್ನಲ್ಲಿ A4ಅಲ್ಲಿ ಕಮಲಾಕರ್ ಭಟ್ ಇದ್ದಾರೆ. ಏನೇ ಆದರೂ ಕೂಡ A1 A2 ಎಲ್ಲೇ ಬಂದರು ಅಥವಾ A4ಅಲ್ಲಿ ಇದ್ದರೂ ಕೂಡ ಕಮಲಾಕರ್ ಭಟ್ಗೆ ಜೈಲೂಟ ಫಿಕ್ಸು. ಸುಚಿತ್ರಾ ಏನಾದರೂ ಒಂದು ಚೂರು ಎಡವಟ್ಟು ಮಾಡಿ ಕಮಲಾಕರ್ ಭಟ್ಟೆ ಹೇಳಿದ್ದು ಅಂತ ಹೇಳ್ಕೊಂಡು ಒಂದು ಮಾತು ಹೇಳಿದರೆ ಇಲ್ಲಿ ಕಮಲಾಕರ್ ಭಟ್ಟು ಈ ಕೇಸಲ್ಲಿ ಫಿಟ್ ಆಗೋದಂತ ಫಿಕ್ಸು. ಆ ಸ್ಥಳಕ್ಕೆ ಬಂದಂತಹ SP ಇದೆಲ್ಲವನ್ನು ಕೂಡ ಮಾಜಾರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದೆಲ್ಲ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಎಲ್ಲೂ ಕೂಡ ಲೀಕ್ ಮಾಡ್ತಾಯಿಲ್ಲ. ದಿನ TV ಕೂತ್ಕೊಂಡು ಕೊರಿತಿದ್ದಂತಹ ಕಮಲಾಕರ್ ಭಟ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋ ಕೆಳಗೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.